Question number 16 to 20 from Communication. Question number 16. Who directed the first talkie feature film made in India? First talkie feature film made in India is directed by Ardeshir Irani. Movie name is Alam Ara. And in 1931, ನೆನಪಿರಲಿ ಇದು ಆಲಂ ಮರ in 1931 directed by Ardeshir Irani. Next question number 17 here. First Indian film. First, who directed the first film made in India? First Indian film ಯಾವುದು? ದಾದಾ ಸಾಹೇಬ್ ಫಾಲ್ಕೆ ಅವರ ರಾಜ ಹರಿಶ್ಚಂದ್ರ. ಇನ್ 1913. ಸೊ ಫಸ್ಟು ಬಂದಿದ್ದು 1913 ದಾದಾ ಸಾಹೇಬ್ ಫಾಲ್ಕೆ ಅವರ ರಾಜ ಹರಿಶ್ಚಂದ್ರ. ಅದಾದಮೇಲೆ ಅರ್ದೇಶರ್ ಇರಾನಿ ಅವರು 1931 ಫೀಚರ್ ಫಿಲಮ್, ಟಾಕಿ ಫೀಚರ್ ಫಿಲಮನ್ನು ತರ್ತಾರೆ. ಅದರ ಹೆಸರು ಆಲಂ ಅರ ಅಂತ. ಸೊ ಇದೆರಡು ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 18. ವಾಟ್ ಈಸ್ ದ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್ ಆಫ್ ದ ಫಾಲೋಯಿಂಗ್ ಟೆಲಿವಿಷನ್ ಪ್ರೋಗ್ರಾಮ್ಸ್ ರಿಲೀಸ್ಡ್ ಆನ್ ದೂರದರ್ಶನ್ ಇನ್ ಇಂಡಿಯಾ? ಇಂಥದ್ದೆಲ್ಲ ಕಾಮರ್ಸ್ ಮ್ಯಾನೇಜ್ಮೆಂಟಲ್ಲಿ ಕೇಳಲ್ಲ. ಆದರೆ ಬೇರೆ ಸಬ್ಜೆಕ್ಟ್ಸ್ ಆಗಿದ್ದರೆ, ನಿಮ್ಮದು ಆರ್ಟ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಆಗಿದ್ದರೆ ಇದರಿಂದ ಕೇಳ್ತಾರೆ ಕ್ವಶನ್ಸು. ಫಸ್ಟು ಬಂದಂಥ ಮೂವಿ ಹಮ್ ಲೋಗ್ ಇನ್ 1984, ಬುನಿಯಾದ್ ಇನ್ 1986, ರಾಮಾಯಣ ಇನ್ 1987. ಟಿ ವಿ ಶೋಸ್ ಇದೆಲ್ಲ, ಓಕೆ, ಟಿ ವಿ ಶೋಸ್, ಮೂವಿ ಅಲ್ಲ. ಚಂದ್ರಕಾಂತ ಇನ್ 1994 ಆ್ಯಂಡ್ ಮಹಾಭಾರತ ಇನ್ 1988. ಸೊ ಈಗ ಅವ್ರು ಏನು ಕ್ವೆಶನ್ ಕೇಳಿದ್ದಾರೆ ನೋಡಿ. ಕ್ರೊನಾಲಜಿಕಲ್ ಆರ್ಡರಲ್ಲಿ, ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿ ಅರ್ಲಿಯೆಸ್ಟ್, ಹಳೇದ್ರಿಂದ ಹೊಸದಾಗಿ ಯಾವ್ದ್ಯಾವ್ದು ಬಂತು ಅದನ್ನು ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ. ತುಂಬ ಹಳೇದು ಯಾವುದು ಇಲ್ಲಿ? ಹಮ್ ಲೋಗ್ 1984 ಸಿ. ಸೊ ಆನ್ಸರ್ ಇಸ್ CEDAB. ನೆಕ್ಸ್ಟ್ ಕ್ವೆಶನ್ ನಂಬರ್ 19. ವಾಟ್ ಅಮಾಂಗ್ ದ ಫಾಲೋಯಿಂಗ್ ಫಿಲ್ಮ್ಸ್ ಆರ್ ಡೈರೆಕ್ಟೆಡ್ ಬೈ ಸತ್ಯಜಿತ್ ರಾಯ್? ಇದರಲ್ಲಿ ಯಾವ ಫಿಲಮ್ಸ್ಗಳನ್ನು ಸತ್ಯಜಿತ್ ರಾಯ್ ಅವರು ಡೈರೆಕ್ಟ್ ಮಾಡಿದ್ದಾರೆ? ಮಧುಮತಿ, ಇದನ್ನು ಡೈರೆಕ್ಟ್ ಮಾಡಿದವರು ಬಿಮಲ್ ರಾಯ್. ಅಪೂರ್ ಸಂಸಾರ್, ಇದನ್ನು ಡೈರೆಕ್ಟ್ ಮಾಡಿದವರು ಸತ್ಯಜಿತ್ ರಾಯ್. ಸುಜಾತ, ಇದನ್ನು ಡೈರೆಕ್ಟ್ ಮಾಡಿದವರು ಬಿಮಲ್ ರಾಯ್. ಅಪರಿಜಿತೋ, ಇದನ್ನು ಡೈರೆಕ್ಟ್ ಮಾಡಿದವರು ಸತ್ಯಜಿತ್ ರಾಯ್. ಪಾಥರ್ ಪಂಚಲಿ, ಇದನ್ನು ಡೈರೆಕ್ಟ್ ಮಾಡಿದವರು ಸತ್ಯಜಿತ್ ರಾಯ್. ಇಲ್ಲಿ ಇದೇನು ಅಂದರೆ ಅಪ್ಪು ಅನ್ನುವಂತಹ ಒಂದು ಟ್ರೆಲಾಜಿನ ಪಾರ್ಟ್ಸ್ಗಳಾಗಿದೆ. ಇದು ಯಾವುದು? ಅಪೂರ್ ಸಂಸಾರ್, ಅಪರಿಜಿತೋ, ಪಥರ್ ಪಂಚಲಿ, ಡೈರೆಕ್ಟೆಡ್ ಬೈ ಸತ್ಯಜಿತ್ ರಾಯ್. BDE ಓನ್ಲಿ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 20. ಮ್ಯಾಚ್ ದ ಫಾಲೋಯಿಂಗ್. ಹೂ ಸೇಸ್ ಹೂ ಅನ್ನುವಂಥದ್ದು ಕಮ್ಯುನಿಕೇಟರ್. ಸೇಸ್ ವಾಟ್ ಅನ್ನುವಂಥದ್ದು ಮೆಸೇಜ್. ಇನ್ ವಿಚ್ ಚಾನಲ್ ಅನ್ನುವಂಥದ್ದು ಮೀಡಿಯಮ್. ಟು ಹೂಮ್ ಅನ್ನುವಂಥದ್ದು ರಿಸೀವರ್. ಸೊ ಹೂ ಈಸ್ ಕಮ್ಯುನಿಕೇಟೆಡ್? ಆನ್ಸರ್ ಇಸ್ ಇದು. ಹೂ ಅನ್ನುವಂಥದ್ದು ಯಾರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ. ಸೇಸ್ ವಾಟ್ ಅಂದರೆ ಏನು ಮೆಸೇಜ್ ಹೇಳ್ತಾ ಇದ್ದಾನೆ. ಇನ್ ವಿಚ್ ಚಾನಲ್ ಅಂದರೆ ಯಾವ ಮೀಡಿಯಮ್ ರೂಪಾಂತರ, ಲೈಕ್ ಫೋನ್, ಮೆಸೇಜ್, ಏನಾದರೂ ಆಗಿರ್ಬೋದು. ಟು ಹೂಮ್ ಯಾರಿಗೆ ಹೇಳ್ತಾ ಇದ್ದಾನೆ? ರಿಸೀವರ್ಗೆ. ಇದು ಕಮ್ಯುನಿಕೇಷನ್ ಪ್ರೋಸೆಸ್. ಕಮ್ಯುನಿಕೇಷನ್ ಪ್ರೋಸೆಸ್ ಇದು ಓದ್ಕೊಳ್ಬೇಕು. ಇಫ್ ಯು ಆರ್ ನಾಟ್ ಫ್ರಮ್ ಅ ಕಾಮರ್ಸ್ ಮ್ಯಾನೇಜ್ಮೆಂಟ್ ಆರ್, ನನಗೆ ಗೊತ್ತಿಲ್ಲ ಇದು ಆರ್ಟ್ಸ್ ಸೈನ್ಸಲ್ಲೆಲ್ಲ ಈ ರೀತಿ ಸಬ್ಜೆಕ್ಟ್ಸ್ ಇರುತ್ತಾ, ಈ ರೀತಿ ಪ್ರೋಸೆಸ್ ಎಲ್ಲ ಇರುತ್ತಾ ಅಂತ ನನಗೆ ಗೊತ್ತಿಲ್ಲ. ಸೊ ಅಂಥವ್ರು ಈ ವಿಡಿಯೋಸ್ನ ವಾಚ್ ಮಾಡ್ತಾ ಇದ್ದರೆ ಜಸ್ಟ್ ಗೋ ಥ್ರೂ ದ ಟಾಪಿಕ್ ಆಫ್ ಕಮ್ಯುನಿಕೇಷನ್ ಪ್ರೋಸೆಸ್. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ತುಂಬ ವೀಡಿಯೋಸ್ ಸಿಗುತ್ತೆ. ನಾನು ನನ್ನದೇ ವೀಡಿಯೋಸ್ಗಳನ್ನು ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಮಾಡಿ ಪ್ಲೇಲಿಸ್ಟ್ಗಳಲ್ಲಿ ಹಾಕಿದ್ದೀನಿ. ಅಲ್ಲೂ ಕೂಡ ನೀವು ಹೋಗಿ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.